ನಜರ್ ಈಸ್ ರಿಯಲ್. ಸೊ ಸುಮಾರು ಜನ, ಎಸ್ಪೆಷಲಿ ನಾನು ಇನ್ಫ್ಲೂಯೆನ್ಸರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇನ್ಫ್ಲೂಯೆನ್ಸರ್ಸ್ ಹೆಂಗ್ ಗೊತ್ತಾ, ನಜರ್ ಈಸ್ ರಿಯಲ್ ಅಂತ ಹಾಕೊಂಡ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಬೆಳೆಯಕ್ಕೆಲ್ಲ ಜನನೇ ಬೇಕು ಆಯ್ತಾ, ಜನದ ದುಡ್ಡೇ ಬೇಕು, ಜನದ ಏನಂತಾರಲ್ಲ ವ್ಯೂಸ್, ಫಾಲೋವರ್ಸ್, ಲೈಕ್ಸ್, ಸಪೋರ್ಟ್ಸ್ ಎಲ್ಲ ಬೇಕು, ಎಲ್ಲ ಜನದ್ದೇ ಬೇಕು ಆಯ್ತಾ. ಬೆಳೆದ್ಮೇಲೆ ಅದೇ ದುಡ್ಡಿಂದ, ಅದೇ ಪ್ರಮೋಷನ್ ಇಂದ ಒಂದು ಕಾರ್ ತಗೋತಾರೆ, ಮನೆ ತಗೋತಾರೆ, ಗೋಲ್ಡ್ ಎಲ್ಲ ತಗೋತಾರೆ ಆಯ್ತಾ. ಅವಾಗ ಏನೂ ಬರಲ್ಲ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಗುಮ್ತಾರೆ, ರೈಟ್ ಲೆಫ್ಟ್ ಸೆಂಟ್ರ್ ಅದನ್ನೇ ತೋರಿಸ್ತಾರೆ ಆಯ್ತಾ. ಬೆಳಗ್ಗೆ ಇದ್ರು ಅದೇ, ರಾತ್ರಿ ಆದ್ರೂ ಅದೇ, ಯಾವಾಗ ನೋಡಿದ್ರು ಅದೇ ಲೈಫ್ ಸ್ಟೈಲ್ ಬಗ್ಗೆನೇ ಮಾತಾಡ್ತಾರೆ. ಅದೇ ಬೈ ಚಾನ್ಸ್ ಬ್ಯಾಡ್ ಲಕ್, ಬಿಕಾಸ್ ಆಫ್ ದೇರ್ ಇರೆಸ್ಪಾನ್ಸಿಬಿಲಿಟೀಸ್ ಅಥವಾ ಬಿಕಾಸ್ ಆಫ್ ದೇರ್ ಇಗ್ನೋರೆನ್ಸ್, ಅವ್ರು ಏನ್ ಮಾಡಿರ್ತಾರೋ, ಏನ್ ನಶಾ ಮಾಡಿರ್ತಾರೋ ಗೊತ್ತಿರಲ್ಲ, ಅವ್ರ ಇಗ್ನೋರೆನ್ಸ್ ಇಂದ ಏನಾದ್ರು ಆದ್ರೆ ನಜರ್ ಈಸ್ ರಿಯಲ್, ಜನರು ಕಂಡ್ಬಿಟ್ಬಿಟ್ರು, ಎಲ್ಲರೂ ಹೊಟ್ಟೆ ಕಿಚ್ಚು ಪಟ್ಬಿಟ್ರು ಅಂತಾರೆ. ಎಂತ ಡಬಲ್ ಸ್ಟ್ಯಾಂಡರ್ಡ್ಸ್ ಗುರು. ಸ್ವಲ್ಪನಾದ್ರೂ ಇಷ್ಟಾದ್ರೂ ಇಟ್ಕೊಳ್ಳಿ ಸ್ವಲ್ಪ ಆಯ್ತಾ. ಜನದ ಸಪೋರ್ಟ್ ಇಂದ ಬೆಳೆದ್ಬಿಟ್ಟು ಲಾಸ್ಟಿಗೆ ಜನಕ್ಕೆ ಬೈಯೋದು ನಜರ್ ಇಸ್ ರಿಯಲ್, ಜನ ಕಣ್ಣಾಕ್ಬಿಟ್ರು. ಬ್ರೋ, ನಿಮಗೆ ರಿಯಲಿ ನಿಮ್ಮ ಸಕ್ಸಸ್ ನೋಡಿ ಖುಷಿ ಆದವ್ರು ಇದ್ರೆ ಅವ್ರು ಯಾವಾಗ್ಲೂ ಖುಷಿ ಪಟ್ಟೆ ಪಡ್ತಾರೆ. ಅವ್ರ ಹೊಟ್ಟೆ ಅವ್ರಿಗೆ ಪಡದೇ ಇಲ್ಲ ಆಯ್ತಾ, ಅವ್ರ ಹೊಟ್ಟೆ ಕಿಚ್ಚು ಪಡದೇ ಇಲ್ಲ. ಬಟ್ ನೀವು ಅದನ್ನ ಯಾವ ರೇಂಜಿಗೆ ಮ್ಯಾನಿಪುಲೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೊಗಳ್ತೀರಾ ಅಂದ್ರೆ ನಜರ್ ಇಸ್ ರಿಯಲ್ ಅಂತ ಅದಕ್ಕೊಂದು ಎಮೋಷನಲ್ BGM ಹಾಕ್ಬಿಟ್ಟು ಬೇಡದೆಲ್ಲ ತೋರ್ಸೋದು.